ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಆಗ್ತಾ ಇರೋ ವಿಡಿಯೋಗಳ ಕಥೆಯನ್ನು ಚುಟುಕಾಗಿ ಹೇಳ್ತೀನಿ ಕೇಳಿ. ಈ ವಸು ಅನ್ನೋಳು ಒಬ್ಬ ಅನಾಥ ಹುಡುಗಿ. ಅವಳು ತುಂಬಾನೇ ಕಷ್ಟಗಳನ್ನು ಅನುಭವಿಸ್ತಾಳೆ. ತನ್ನ ಸ್ವಂತ ತಾಯಿ ಅವಳನ್ನು ದ್ವೇಷ ಮಾಡ್ತಾಳೆ, ಹಾಗೆ ಅವಳನ್ನು ಕೊಲ್ಲೋ ಮಟ್ಟಕ್ಕೆ ಹೋಗ್ತಾಳೆ. ಆ ಸ್ಟೋರಿನ ನಾನು ಹಂತವಾಗಿ ಸಂಚಿಕೆಗಳ ಮೂಲಕ ಆಗ್ತಾ ಇದ್ದೀನಿ. ಪ್ಲೀಸ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ನನಗಂತೂ ಎಷ್ಟು ಬೇಜಾರಾಗ್ತಾ ಇತ್ತು. ಕೃಷ್ಣನನ್ನ ಒಯ್ದಿದ್ದು ನನಗೆ ಏನು ಮಾಡಿರೋ ಮರೆಯೋಕ್ಕಾಗ್ತಿಲ್ಲ. 5 ವರ್ಷ ಪ್ರೀತಿ ಮಾಡಿ ಮದುವೆ ಆಗಿರೋದು ನಾವು. ನನ್ನ ಮೇಲೆ ಪ್ರೀತಿನೇ ಇಲ್ವೇ ಈ ಕೃಷ್ಗೆ? ಯಾವಾಗಲೂ ನೋಡಿರೋ ವಸುಮ್ಮ ಪರವಾಗಿ ಒಯ್ಯೋದು ಮಾಡ್ತಾನೆ. ಈ ಸಂಪತ್ತಿಗೆ ನನ್ನ ಯಾಕೆ ಮದುವೆ ಆಗಬೇಕಾಗಿತ್ತು? ಈ ವಿಷಯ ಏನೋ ನಮ್ಮ ಅಮ್ಮ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡಿ ಕೆಮ್ತಾರೋ ಏನೋ. ಹೇಳೋಕ್ಕೂ ಆಗ್ತಿಲ್ಲ, ಹೇಳ್ದಂಗೆ ಇರೋಕ್ಕೂ ಆಗ್ತಿಲ್ಲ. ನನ್ನ ನೋವ ಯಾರು ತಗ ಹಂಚ್ಕೆಂಬೋದು. ಯಾಕೋ ಅಮ್ಮಂತಾಗೆ ಮಾತಾಡಬೇಕು ಅನ್ನಿಸ್ತಾ ಇತ್ತು. ಫೋನ್ ಮಾಡಿ ಮಾತಾಡ್ಸಿದ್ರೆ ಮನ್ಸನ್ನು ಒಂದಿಟ್ಟು ಅಗ್ರ ಆಗ್ತೈತಿ. ಈಗಲೇ ಫೋನ್ ಮಾಡಿ ಮಾತಾಡಿಸ್ತೀನಿ. ನಾನು ಅವಳು ತಪ್ಪು ಮಾತಾಡಿರೆ ಅಮ್ಮಗೆ ಬೇಜಾರಾಗ್ತೈತಿ. ಏನೂ ಆಗಿಲ್ಲ, ಅಮ್ಮಗೆ ಮಾತಾಡಬೇಕು. ಹಲೋ ಅಮ್ಮ, ಚೆನ್ನಾಗಿದೀಯಾ? ಏನು ಮಾಡ್ತಿದೀಯಾ? ಊಟ ಆತೆ? ಹ್ಞೂ ರಚ್ಚು, ಚೆನ್ನಾಗಿದ್ದೀನಿ. ಊಟ ಆತು, ನಿಂದಾತೆ ಅಂದಂಗೆ ಆ ರಿಪೋರ್ಟ್ ಬಗ್ಗೆ ನಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. ನೋಡು, ನಮ್ಮ ಅಮ್ಮ ನನ್ನ ತಲೆಗಿಲ್ದ ತುಂಬತೈತೆ ಅಂತ ಅನ್ಕೋಬೇಡ. ನಾನೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ, ಬೈಕೆ ಬೇಡ. ಆಮೇಲೆ ಇದು ಸುಳ್ಳು ಅಂತ ಸುಮ್ಮನೆ ಆಗ್ಬೇಡ. ಅವ್ರಿಬ್ರ ಮೇಲೆ ಒಂದು ಕಣ್ಣಿಕ್ಕಿರು ಹೆಂಗ? ಹ್ಞೂ ಸರಿ ಅಮ್ಮ. ಯಾಕಮ್ಮ ರಚ್ಚು, ಯಾಕೆ ಒಂಥರ ಇದೆಯಾ? ಏನಾಯ್ತು? ಯಾರನ್ನ ಬೈಕಿ ಇದ್ರೆ ಅಲ್ಲ, ಯಾಕೆ ಒಂಥರ ಸಪ್ಪಗಿದೆಯಲ್ಲ? ಏನಾಯ್ತಮ್ಮ ರಚ್ಚು? ಅಯ್ಯೋ ಹಂಗೇನಿಲ್ಲ ಅಮ್ಮ, ಅದು ಮನೆ ಕೇಳಿದೆ, ಈಗ ಎದ್ದೆ, ಅದಕ್ಕೆ ಹಂಗಾಗೈತೆ ಅಷ್ಟೇ. ಏನಿಲ್ಲ ಕಣಮ್ಮ, ಚೆನ್ನಾಗೇ ಇದ್ದೀನಿ. ನನ್ಗೆ ಯಾಕಪ್ಪ ಯಾದಂಗಾತಮ್ಮ ನೀನು ಸಪ್ಪಗೆ ಮಾತಾಡೋದು ನೋಡಿ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಎಂಬುದೇ ನನ್ನ ಆಸೆ. ಸರಿ, ಇನ್ನೇನಮ್ಮ ಸಮಾಚಾರ? ಏನು ಮಾಡ್ತಾವ್ರಿ ನಿಮ್ಮ ಅತ್ತೆ ಅವಳೆ ವಸು ಎಲ್ಲ ಏನು ಮಾಡ್ತಾವ್ರಿ? ಅಯ್ಯೋ ಏನು ಮಾಡ್ತಾರೋ ಏನು ಕತೆನ ನಾನು ಯಾಕಮ್ಮ ನೋಡಕ್ ಹೋಗೋಣ? ನನಗೆ ತಲೆ ನೈತಿತ್ತು, ಮನೆ ಕೇಳಿದೆ, ಈಗಿನ ಎತ್ತು ಕುಕ್ಕಂಡೆ, ಅದಕ್ಕೆ ನಿನ್ನ ಮಾತಾಡಿಸ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡ್ದಿ. ಅಲ್ಲ ಕಣ್ರಚ್ಚು, ಇನ್ನು ನಿನಗೆ ತಲೆನೋವು ಕಮ್ಮಿ ಆಗಿಲ್ವೇ? ಕಮ್ಮಿ ಆಗಿಲ್ಲ ಅಂದ್ರೆ ನಾನು ಈಗಲೇ ಬರ್ತೀನಿ ಕಣಮ್ಮ, ಹೋಗಿ ಆಸ್ಪತ್ರೆ ತೋರಿಸ್ಕೊಂಬರೋಣ. ಅಲ್ಲ ಕಮ್ಮಿ ಆತ ಹೆಂಗೆ? ಇಲ್ಲ ಕಣಮ್ಮ, ನಾನು ಹೇಳಿರ್ಲಿಲ್ವೇ ಮಾತ್ರ ನಂಗೆ ಇವನ್ ಕ್ಷಣ ಮನೆ ಕೇಳ್ತೀನಿ ಅಂತ. ಮನೆ ಕೇಳಿದೆ ಕಮ್ಮಿ ಐತೆ. ಅದೇ ಈಗಿನ ಎದ್ನಲ್ಲ ಒಂಥರ ನಿದ್ದೆ ಮಂಪರು ಅಷ್ಟೇ. ಸರಿ ಇಡ್ತೀನಿ. ಸರಿ ಕಣ್ರಚ್ಚು, ಹುಷಾರು. ನಾನು ಆಗಾಗಲೇ ಹೇಳ್ತೀನಿ ಅಂತ ಬೈಕೆ ಬೇಡ. ಅವ್ರಿಬ್ರ ಮೇಲೆ ಒಂದು ಕೊಂಡಿಕ್ಕಿರು. ಸರಿ ಅಮ್ಮ, ಇಡ್ತೀನಿ. ಅಯ್ಯೋ ಏನಮ್ಮ ಕಣ್ಣಿಕ್ಕದು? ನಾನು ಕಣ್ ತಪ್ಸಿ ಹೋಗಿ ಅವಳ ಜೊತೆಗೆ ಈ ನನ್ನ ಗಂಡ ಅಂಬನು ಲೆಲ್ಲೆ ಹೊಡಿತಾನೆ. ಅದು ನೋಡಿ ನನಗೆ ಸಾಕಾಗೈತಿ. ಈಗ ನಾನು ಹಿಂಗಾತು ಅಂತ ಹೇಳಿ ನೀನು ಬೇಜಾರು ಮಾಡ್ಕೊಂತಿ ಅಂತ ಸುಮ್ಮನಾಗಿದ್ದೀನಿ. ಅಯ್ಯೋ ನನ್ನ ಹಣೆ ಬರಕ್ಕೆ ನೀನು ಯಾಕೆ ಹೊಣೆ ಆಗ್ತೀಯಾ? ಹೋಗತ್ತಾಗೆ. ನನಗೂ ಸಾಕಾದಂಗಾಗೈತಿ. ಹಾಳಾದಳು ಈ ಓಸೋಂಬಳು, ಎಲ್ಲನ ಗಂಟು ಬಿದ್ಲು ನನಗೆ. ಹಾಳಾದಳು. ರಚ್ಚು ಯಾಕೆ ರಚ್ಚು ಹುಷಾರಿಲ್ವೇ? ತಲೆ ನೈತೈತೆ. ನಾನು ಕಷಾಯ ಮಾಡ್ಕೊಂಡ್ ಬಂದ್ಕೊಡನೆ, ಇಲ್ಲ ಶುಂಠಿ ಕಾಪಿ ಕಾಸ್ಕೊಂಡ್ ಬಂದ್ಕೊಡನೆ. ಯಾಕೆ ರಚ್ಚು ಸೆನಕಿಲ್ವೇ? ಅಯ್ಯೋ ನಿನ್ನಂತ ಹೆಂಗ್ ಸಿದ ಮೇಲೆ ಸೆನಕಿಲ್ದಂಗೆ ಇರಕ್ಕಾಗ್ತೈತೆ? ನೀನು ಕದ್ದು ಮುಚ್ಚಿ ನನ್ನ ಗಂಡನ ಕೈಲಿ ಎಲ್ಲ ಹೊಡಿತೀಯ ನೋಡು. ಅದನ್ನ ನೋಡ್ಕೊಂಡು ಸೆನಕಿರೋವಷ್ಟು ಮುಟ್ಟಾಳಿ ನಾನಲ್ಲ. ನೀವಿಬ್ರು ಮಾಡೋದೆಲ್ಲ ನೋಡಿ ನನಗೆ ಸಾಕಾಗೋಗೈತಿ. ಅದೇ ಟೆನ್ಷನ್ಗೆ ನನಗೆ ತಲೆ ಸಿಡಿದೋಗ್ತೈತಿ. ನೀನು ನೋಡ್ಬಿಟ್ರೆ ಮೈಯೆಲ್ಲ ಉರಿತೈತಿ. ಅಲ್ಲ ನಾಚಿಕೆ ಆಗಲ್ವೇ ನಿನಗೆ? ನನ್ನ ಗಂಡನೇ ಬೇಕೈತಿ ನಿನಗೆ. ಅಲ್ಲ ರಚ್ಚು, ನಾನೇನ್ ಮಾಡ್ದೆ ಅಂತ ನಾನು ನಿಂಗೆ ಬೈತಿದ್ದೆ ನಿನ್ನ ಬಾಯಿಗೆ ಬಂದಂಗೆ? ಅಲ್ಲ ನಾನೇನ್ ಮಾಡಿದ್ದೀನಿ? ಪಾಪ ನೀನೇನು ಮಾಡಿಲ್ಲ, ನಿನಗೇನು ಗೊತ್ತಿಲ್ಲ, ಅಮಾಯಕಿ ನೀನು. ನಿನ್ನಂತ ಅಮಾಯಕ ಹೆಣ್ಣು ಹುಡಿಕೊಂಡೋದ್ರೂ ಸಿಗಲ್ಲ ಜಗತ್ನಾಗ ಅಲ್ವೇ? ನೀನು ನನ್ನ ಗಂಡನ ರೂಮಕ್ಕೆ ಬಿಸಿ ಅಂತ ಮಾತಾಡ್ತಿದ್ದಿದ್ದು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ನೇನು ಎಲ್ಲರೂ ದೇವತೆ ಅಂತಾರೆ. ನೀನು ಮಾಡೋ ಅನಾಚಾರ ಯಾರಿಗೂ ಗೊತ್ತಿಲ್ಲ. ಕದ್ದು ಮುಚ್ಚಿ ನನ್ನ ಗಂಡನ ಕೈಲಿ ಅಲ್ಲೇ ಹೊಡಿಯೋದು ನಾನೇನು ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ಒಲ್ಕಿಸ್ಕೊಂಡು ಅವನ ಕೈಲಿ ಮಾತಾಡ್ತಿದ್ದಾನ ನಾನೇ ನೋಡಿದ್ದೀನಿ. 3 ಬಿಟ್ಟಾಳು ನೀನು. ಅಲ್ಲ ನಿನಗೆ ಇನ್ಯಾರು ಸಿಗ್ಲಿಲ್ವೇ? ನಿನಗೆ ನನ್ನ ಗಂಡನೇ ಬೇಕಿತ್ತೆ. ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣ್ರಚ್ಚು. ಮತ್ತೆ ನನಗೆ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಕ್ರಿಶು ಚೆನ್ನಾಗಿದೆಯಾ ಜಾರ್ ಬಿಟ್ವೆ ಉಂಡೆ ತಿಂದೆ ಅಂತ ಕೇಳಕ್ಕೆ ನನ್ನ ರೂಮಿಗೆ ಬಂದಿದ್ದ. ನೀನು ಅದನ್ನೇ ತಪ್ಪು ತಿಳ್ಕೊಂಡಿದ್ಯಾ ರಚ್ಚು. ನೋಡು ರಚ್ಚು, ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ರಚ್ಚು, ನನಗೂ ಕ್ರಿಶ್ಗೂ ಯಾವ ಥರ ಸಂಬಂಧ ಇಲ್ಲ ಕಣ್ರಚ್ಚು. ನಿನ್ನಂತ ಗನಸ್ತಿಗೆ ದೇವ್ರು ತಿಂಡ್ರು ಬೇರೆ ಕೇಡು. ಅಲ್ಲ ನನಗೆ ನನ್ನ ಕಣ್ಣಾರೆ ನೋಡಿರಳಿಗೆ ಈ ಪಾಟಿ ಯಾಮಾರಿಸ್ತೀಯಲ್ಲ ನೀನು ಎಂತ ಹೈನತಿ ಖತರ್ನಾಕ್ ಇರಬೇಕು. ಅಲ್ಲ ನಿನ್ನ ಎತ್ತವಳಲ್ಲ ನಿಮ್ಮ ಅಮ್ಮ, ಅವಳು ಸಮನಕ್ಕೆ ನಿನ್ನಂತ ಹಡ್ನಾಡಿನೇ ಇರಬೇಕು. ಅದಕ್ಕೇನ ನೀನು ಹಂಗೆ ಹುಟ್ಟಿದೀಯ. ರಚ್ಚು ಏನೇ ಬೊಗ್ಳುದೆ ನೀನು? ಅಯ್ಯೋ ಬಿಡ್ರಿ ಯಾಕ್ರಿ ಹೊಡಿತಿದ್ದೀರಾ ನೀವು ನನ್ನ? ನಾನೇನ್ರಿ ತಪ್ಪು ಮಾಡಿದೆ? ನನ್ನ ಯಾಕ್ರಿ ಹೊಡಿತಿದ್ದೀರಾ? ಏನ್ ತಪ್ಪು ಮಾಡಿದ್ಯಾ? ಅಲ್ಲ ರೂಮ್ನಾಗೆ ಬಾರಿಸಿದೀನಿ, ನಿನಗಿನ್ನ ಅರಸಾಗಿಲ್ವೇ? ಬಂದು ಇನ್ನ ಹೊಸ ಮುಂದೆ ಬೇರೆನಾ? ನೀನು ಅಂತಾಳು ಇಂತಾಳು ಅಂತ ಬೈತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವೇ? ನೋಡು, ಈಗ ಹೇಳ್ತಾ ಇದ್ದೀನಿ ಕೇಳು. ಈ ಕ್ಷಣದಿಂದ ನಿನಗೆ ನಮ್ಮ ಮನೆಗೆ ಇರೋ ಯೋಗ್ಯತೆನೇ ಇಲ್ಲ. ಈಗಲೇ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಿ ನಿಮ್ಮ ಅಮ್ಮನ ಮನೆಗೆ. ಈ ನೆಂದನ ನಮ್ಮ ಮನೆಗೆ ಕಾಲು ಇಕ್ಬಿಟ್ರೆ ಕಾಲು ಮುರಿದು ಬಿಡ್ತೀನಿ. ಹುಸ್ಸಾರ್ ನಡಿ ಆಸಿಕಿ ನಡಿ. ಕ್ರಿಶ್ ಯಾಕೆ ರಚ್ಚು ಹೊಡಿತಿದ್ಯಾ? ಅಲ್ಲ ನಿನ್ಗೆ ಏನಾಯ್ತು? ವಸು ಯಾಕಮ್ಮ ನೀನ್ ನೋಡ್ತಿದ್ಯಾ? ಅದ್ ನೋಡಿ ಏನಾಯ್ತು? ಇಬ್ರು ಹೊಳ್ತಿದ್ದೀರಾ ಯಾಕೆ? ಕಿತ್ತಾಡಿರೆ? ಅಯ್ಯೋ ಪಾಪ ಅಂತ ಏನಾಯ್ತು? ಯಾರನ್ನ ಮಾತಾಡ್ರಿ.
ಅಮ್ಮ ನಾನು ಹೇಳ್ತೀನಿ ಕೇಳು. ಈ ರೊಚ್ಚು ಇನ್ನೊಂದು ಕ್ಷಣನೂ ನಮ್ಮ ಮನೆಗೆ ಇರ್ಕೂಡ್ದು. ಗಂಟು ಮುಟ್ಟೆ ಕಟ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋಗ್ತಾ ಇರ್ಲಿ. ನನಗೆ ಇವಳು ಕಾಟದ ಅಕ್ಕಮಕ್ಕಾಗ್ತಿಲ್ಲ. ಯಾವಾಗ ನೋಡಿರು ಹೊಸುನ ಬಾಯಿಗೆ ಬಂದಂಗೆ ಬೈತಿರ್ತಾಳೆ. ರೂಮ್ನಾಗ ಆಗ್ಲೇನಾ ಏನೇನೋ ಅಂದ್ಲು, ತೆಗೆದು 4 ಬಿಟ್ಟು ಬಂದಿದ್ದೀನಿ. ಈಗ ಆಲೆ ಹೊಸು ಮುಂದೆ ನೀನು ಅಂತಳು ಇಂತಳು ಕೆಟ್ಟಳು ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಅಲ್ಲ ಇವಳಿಗೆ ನಾಚಿಕೆ ಆಗಲ್ವೇ? ಇವಳು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣ ಹಿಂಗೆ ಈ ಥರ ಎಲ್ಲ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗ್ತೈತಿ ಎಂಬುದು ಗೊತ್ತಾಗಿಲ್ಲ ನೋಡಮ್ಮ. ನೀನು ಏನು ಹೇಳಿರು ಕೇಳಕ್ಕಿಲ್ಲ. ರೊಚ್ಚು ಇಲ್ಲಿದ್ರೆ ನಾನು ಎತ್ತಲನ ಹೋಗ್ಬಿಡ್ತೀನಿ ಅಷ್ಟೇ. ಗಂಟು ಮುಟ್ಟೆ ಕಟ್ಕೊಂಡು ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತಾ ಇದ್ದೀನಿ. ಎಲ್ಲನ ಹೋಗ್ಲಿ. ಅವ್ರ ಅಮ್ಮನ ಮನೆಗೆ ಹೋಗ್ಲಿ ಅವಳು. ರಚ್ಚು, ಯಾಕಮ್ಮ ನಿನಗೆ ಹೊಸು ಮೇಲೆ ಆಪಾಟಿ ಸಿಟ್ಟು? ನಾನು ಹೇಳಲ್ವೇನಮ್ಮ? ಒಂದು ತಾಯಿ ಹೊಟ್ಟೆಗೆ ಹುಡ್ತಿದ್ರು ಕೃಷ್ಣನು ವಸುನು ಸ್ವಂತ ಅಣ್ಣ ತಂಗಿ ಇದ್ದಂಗೆ ಕಣಮ್ಮ. ಯಾಕಮ್ಮ ನೀನು ಈ ಪಾಟಿ ಅವಳ ಮೇಲೆ ಅನುಮಾನ ಪಡ್ತೀಯ? ನೋಡಮ್ಮ, ಅವಳು ಒಳ್ಳೆ ಹುಡುಗಿ ಕಣಮ್ಮ. ಅವಳು ಯಾರಿಗೂ ಅನ್ಯಾಯ ಮಾಡೋಕ್ಕೆ ಆಗಲಿ, ಮೋಸ ಮಾಡೋಕ್ಕೆ ಆಗಲಿ, ನೋವು ಕೊಡೋಕ್ಕೆ ಆಗಲಿ ಇಷ್ಟಪಡಲ್ಲ ಕಣಮ್ಮ. ಅವಳು ಭೂಮಿ ತಾಯಿ ತೂಕದ್ದು ಮನಸ್ತಿ. ಅವಳ ಮೇಲೆ ಯಾಕಮ್ಮ ಈ ಪಾಟಿ ಅನುಮಾನ ಪಡ್ತೀರಾ ನೀನು ಮತ್ತೆ ನಿಮ್ಮ ಅಮ್ಮಯ್ಯ? ನಾನು ಇವೆಲ್ಲ ಸುಳ್ಳು ಕಣಮ್ಮ. ನಿನಗೆ ಯಾರಮ್ಮ ಇವನ್ನೆಲ್ಲ ಹೇಳೋದು? ಹಂಗಾರೆ ನಾನು ನಮ್ಮ ಅಮ್ಮಯ್ಯ ಕೆಟ್ಟರೇನತೆ? ನೀವು ನೋಡು, ನೀನು ನಿನ್ ಮಗ ಎಲ್ಲನ ಹೊಸು ಕಡೆಗೆ, ಅದೇ ನಾನೇ ಬ್ಯಾರೆ ಆಗ್ಬಿಟ್ಟೆ. ಇನ್ನಿಲ್ಲ ನಾನು ಇದ್ದೀನಿ ಏನ್ ಪ್ರಯೋಜನ? ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನೀನೇನೇ ಹೋಗ್ತೀನಿ ಎಂಬುದು ನಾನೇ ಹೇಳ್ತಾ ಇಲ್ವೇ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತಾನೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನೇ ಯಾಕ್ರಿ ಇಲ್ಲಿ ಇರ್ಲಿ? ನಾನು ಈಗಲೇ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಅಮ್ಮ 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 ಅಮ್ಮ. ರಚ್ಚು, ನೀನೇನು ಟೆನ್ಷನ್ ತಕ್ಕಬೇಡ. ನಾನು ಬಂದಿದ್ದೀನಿ ತಾನೆ. ನಾನು ಬಂದ್ಮೇಲೆ ನಿನಗೆ ಯಾರು ಏನು ಮಾಡೋಕ್ಕಾಗಕ್ಕಿಲ್ಲ. ಕ್ರಿಶ್, ಅಲ್ಲ ನನ್ನ ಮಗಳನ್ನೇ ಅಡಿತಿದ್ಯಲ್ಲ, ನಿಂಗೆ ಇನ್ನೆಷ್ಟು ಧೈರ್ಯ ಇರಬೇಕು? ನಾನೇ ನನ್ನ ಮಗಳನ್ನ ಒಂದಿನೂ ಕೈ ಮಾಡಿಲ್ಲ ಅಂತದ್ರಾಗೆ ನೀನು ನನ್ನ ಮಗಳ ಮೇಲೆ ಕೈ ಮಾಡಿದ್ಯಾ? ನಾಚಿಕೆ ಆಗಲ್ವೇ ನಿಂಗೆ? ಅಯ್ಯೋ, ಭಾರತ ಕೈ ಬಂದ್ಬಿಟ್ಟೈತೆ. ಅಯ್ಯೋ ಭಗವಂತ, ರೊಚ್ಚು ಏನನ ಒಯ್ದಿದ್ದ, ಕೃಷಿ ಒಯ್ದಿದ್ದೇನ ನೋಡ್ಬಿಟ್ರೆ ಇನ್ನೇನು ರಾಮಾಯಣ ಮಾಡ್ಬಿಡ್ತೈತಿ. ಏನಪ್ಪ ಮಾಡೋದು? ಮೊದಲೇ ಈ ಅಮ್ಮಗೆ ಮಗಳು ಅಂದ್ರೆ ಜೀವ. ಈಗ ಏನನ ಕೃಷ್ಣ ಒಯ್ದಿದ್ದು ನೋಡ್ಬಿಟ್ಟಿದ್ರೆ ಇನ್ನೇನಿಲ್ಲ. ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ಯಾಕತ್ತೆ ನನಗೆ ನಾಚಿಕೆ ಆಗ್ಬೇಕು? ನಿನ್ ಮಗಳಿಗೆ ನಾಚಿಕೆ ಆಗ್ಬೇಕು. ಓಟು ಬಿಟ್ಟು ಮಾತಾಡ್ತಾಳಲ್ಲ, ಅವಳಿಗೆ ನಾಚಿಕೆ ಆಗ್ಬೇಕು. ನನಗೆ ಯಾಕೆ ನಾಚಿಕೆ ಆಗ್ಬೇಕು? ಕೃಷ್, ಹಲ್ಲು ಉದ್ರಿಸ್ಬಿಡ್ತೀನಿ ಹುಷಾರ್. ನನ್ನ ಮಗಳ ಮೇಲೆ ಇನ್ನೊಂದು ಮಾತಾಡಿದ್ರೆ ಅಂದ್ರೆ ನಾ ಸುಮ್ಮನೆ ಇರಕ್ಕಿಲ್ಲ. ಅಲ್ಲ, ಏನು ಮಾತಾಡೋಳು ನನ್ನ ಮಗಳು ಅಂತ ನೀವು ಈ ಪಾಟಿ ನನ್ನ ಮಗಳ ಮೇಲೆ ದೂರ ಒರೆಸ್ತಾ ಇದ್ದೀರಾ? ಅವಳು ಹೇಳೋದ್ರಾಗ ಏನು ಸುಳ್ಳಿಲ್ಲ. ನೀನು ಮತ್ತೆ ಅವಳು ಹೊಸನು ಇರೋದು ನೋಡಿದ್ರೆ ಎಂತರ್ಗೂ ಅನುಮಾನ ಬರ್ತೈತಿ. ಎಂತರ ಯಾಕೆ ಊರ್ ಜನ ಎಲ್ಲ ನಿಮ್ಮಿಬ್ರ ಬಗ್ಗೆ ಏನು ಮಾತಾಡ್ಕೊಂತಾರೆ ಅಂತ ಗೊತ್ತೇ ನಿಮ್ಗೆ? ನೋಡತ್ತೆ, ಊರವ್ರು ಏನನ ಅನ್ಕೆಂಬ್ಲಿ, ಕಟ್ಕೊಂಡು ಹೆಂಡ್ತಿ ಗಂಡನ ನಂಬಬೇಕು. ಅವಳೇ ನಂಬಲಿಲ್ಲ ಅಂದ್ರೆ ಅವಳ ಜೊತೆಗೆ ಹೆಂಗ್ ಒಕ್ಲತನ ಮಾಡಕ್ಕಾಗ್ತೈತಿ? ಹೆಂಗ್ ಸಂಸಾರ ಮಾಡಕ್ಕಾಗ್ತೈತಿ? ಅಲ್ಲ, ನಾನು ಏನು ಅಂತ ಗೊತ್ತಿಲ್ದಲೇನ ಹಿಂಗೆಲ್ಲ ಮಾತಾಡ್ತಾಳಲ್ಲ. ನನ್ ಬಿಟ್ಟಾಕ್ರಿ ಹೊಸು ಬಗ್ಗೆ ಹಿಂಗೆಲ್ಲ ಕೆಟ್ಟ ಮಾತಾಡಿ ನನ್ನ ಕೈಲಿ ಸಹಿಸ್ಕೊಂಬಕ್ಕಾಗಕ್ಕಿಲ್ಲ. ನನ್ನೊಂದು ಮಾತು ಅಂದ್ರೂ ನಾನು ಸುಮ್ಕೆ ಇರ್ತೀನಿ. ಆದ್ರೆ ಹೊಸು ಬಗ್ಗೆ ಯಾರನ್ನ ಏನನ್ನ ಮಾತಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಂಬಕ್ಕಾಗಕ್ಕಿಲ್ಲ. ಅಮ್ಮ, ಏನಂತ ಗೊತ್ತೇನಮ್ಮ, ನಾನು ನಿನ್ ಕೈಲಿ ಫೋನ್ ಮಾತಾಡ್ಕೊಂಡು ಮಾತಿನಂಗೆ ಮನಿಕೇಂತೀನಿ ಅಂತ ಮನಿಕೇಂಡಿದ್ನೆ. ಅವಾಗ ಕೃಷ್ಣನು ನನ್ನ ಮಗಳಿಗೆ ಮನಿಕೇಂಡಿದ್ದ ಕಣಮ್ಮ. ಎಷ್ಟಕ್ಕೆ ಆಯ್ತು ಎದ್ ನೋಡಿದ್ರೆ ಕೃಷಿ ಇರ್ಲಿಲ್ಲ. ಎಲ್ಗೋದ್ನ ಅಂತ ಹುಡಿಕೊಂಡು ಹೋದ್ರೆ ಹೊಸ ರೂಮಾಗೆ ಮಾತಾಡ್ಕೊಂಡು ಕುಂತಿದ್ದ. ಅದಕ್ಕೆ ನಾನು ಜಗಳ ಮಾಡಿದೆ. ಇದ್ರಾಗ ನಂದೇನಮ್ಮ ತಪ್ಪು? ಅಲ್ಲ, ನನ್ನ ಬಿಟ್ಟು ಹೊಸ ಕೈಲಿ ಮಾತಾಡ್ಕೊಂಡು ಕೂಕೊಂಡ್ರೆ ಯಾರು ತಾನೇ ಸಹಿಸ್ಕೊಂತಾರಮ್ಮ? ಹೇಳಮ್ಮ ನೀನೇ. ಅಯ್ಯೋ ಭಗವಂತ, ನಾನು ನಿನ್ನೆಂತ ನತದೃಷ್ಟೆ. ನನ್ನನ್ನ ಇವರಿಬ್ರು ತಮ್ಮ ಸ್ವಂತ ಮಗಳು ನೋಡ್ಕೊಂಡಂಗೆ ನೋಡ್ಕೊಂತಾರೆ. ಕೃಷಿ ಅಂತೂ ನನ್ನ ಸ್ವಂತ ತಂಗಿ ಅಂತ ಅನ್ಕೊಂಡೇನೆ. ಇವರಿಬ್ರಿಗೂ ನಾನು ಇಷ್ಟೊಂದು ನೋವು ಕಟ್ತಾ ಇದ್ದೀನಲ್ಲಪ್ಪ. ನನ್ನಿಂದ ಇವರಿಬ್ರು ಇಷ್ಟೊಂದು ನೋವು ಅನುಭವಿಸಂಗಾಯ್ತು. ನಾನು ಏನು ಕರ್ಮ ಮಾಡಿಬಿಟ್ಟಿದ್ನೋ ಏನ್ ಕತೆನೋ. ಅಲ್ಲ, ನಾನು ಹೊಸುನ ಮಾತಾಡ್ಸಕ್ ಹೋಗಿದ್ದೀನಿ ಅಂದ್ರೆ ಏನು ಅವಳ ಜೊತೆ ಕೆಟ್ಟದಾಗ ನಡ್ಕೊಳಕ್ ಹೋಗಿದ್ದೀನಿ? ನಾನು ಅವಳಿಗೆ ಚೆನ್ನಾಗಿರ್ಲಿಲ್ಲ, ಚೆನ್ನಾಗಿದ್ದಾಳೆ ಹೆಂಗ ಅಂತ ನೋಡ್ಕೊಂಬರೋಣ, ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಅದಕ್ಕೆ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ನೋಡಿ ಅತ್ತೆ, ನಾನು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನನಗೆ ಇವಳು ಕೂಡ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ. ಮೊದಲು ನಿಮ್ಮ ಮಗಳು ನಾನು ಮನೆ ಕರ್ಕೊಂಡು ಹೋಗಿ ಕೇಳ್ರಿ. ನನ್ನ ಕೈ ಇವ್ಳು ಕಾಟ ತಡಿಕಾಗ್ತಾ ಇಲ್ಲ. ನನಗೆ ಮೈಯೆಲ್ಲ ಉರಿತೈತಿ ಇವಳು ನೋಡಿರಿ. ಯಾವ್ದನ್ನ ತಗೊಳ್ರಿ, ಬರೀ ಅನುಮಾನ. ಇವಳು ಕೂಟೆ ನನಗೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ. ಕೃಷ್, ಏನ್ ಹೇಳ್ತಾ ಇದೀಯ ನೀನು? ಒಂದಿಷ್ಟು ಮಾತಿನ ಮೇಲೆ ನಿಗಾ ಇರ್ಲಿ, ಹಂಗೆಲ್ಲ ಮಾತಾಡಬಾರ್ದು. ಅಲ್ಲ, ಏನೋ ರೊಚ್ಚು ಹಿಂಗ್ ಮಾಡ್ಯಾಳೆ ಅಂದ್ರೆ ಇದು ತಪ್ಪು ಅಂತೇಳಿ ಅವಳು ತಿದ್ದಿ ಬುದ್ಧಿ ಹೇಳಿದ್ರೆ ಸರಿ ಹೋಗ್ತೈತೆ. ಅದಕ್ಕೆ ನೀನ್ ಮನೆ ಬಿಟ್ಟು ಕಳ್ಸಿದ್ರೆ ಸರಿ ಹೋಗ್ತೈತೆ. ಒಂದಿಟ ಅಚ್ಚುಕಟ್ಟಾಗಿ ಮಾತಾಡೋದ್ ಕಳಿ ಕೃಷ್, ಹಂಗೆಲ್ಲ ಮಾತಾಡಬಾರ್ದು. ನೋಡಮ್ಮ, ನೀನ್ ಎಷ್ಟೇ ಹೇಳಿರು ಅಷ್ಟೇಯ. ನಾನು ಯಾಕನ ಇವಳನ್ನ ಪ್ರೀತಿ ಮಾಡಿ ಮದ್ವೆ ಆದ್ನೋ ಅಂತ ನನಗೆ ಬೇಜಾರದಂಗ ಆಗ್ತೈತಿ. ನನಗೆ ಇವಳು ಮಕ ನೋಡಕ್ಕೂ ಇಷ್ಟ ಇಲ್ಲ. ಕೃಷ್ ನಿಂತ್ಕೊಳ್ಳೋ. ಕೃಷ್ ನಿಂತ್ಕ. ಕೃಷ್, ನನ್ ಮಾತು ಕೇಳು ಕೃಷ್. ನೋಡಮ್ಮ, ನಾನು ಯಾರ ಮಾತು ಕೇಳಕ್ಕಿಲ್ಲ. ನಾನು ಹೇಳಿಲ್ವೇ ನನಗೆ ಅವಳು ಮಕ ನೋಡಕ್ಕೂ ಇಷ್ಟ ಇಲ್ಲ ಅಂತ? ಸುಮ್ಮನೆ ನನಗೆ ತಲೆ ತಿನ್ಬೇಡ್ರಿ. ಸುಮ್ಮನೆ ಅದೇನೋ ನೋಡ್ಕೊಳ್ರಿ. ಯಪ್ಪ, ಏನಪ್ಪ ಈ ಪಾರ ತಕ್ಕೋಗಿ ಏನು ಹೇಳೋದು ಇವಾಗ? ಮೊದಲೇ ಅಮ್ಮ ಗುರ್ರ ಅಂತ ಐತೆ. ಈಗ ಕೃಷ್ ಬೇರೆ ಹಿಂಗೆಲ್ಲ ಮಾತಾಡೋಗ್ಯವನೆ. ಏನಪ್ಪ ಮಾಡೋದು? ನೋಡಿ ಪಾರು ಅವ್ರೆ, ನೀವೇನು ಬೈಕಬೇಡ್ರಿ. ಅವನು ಸಿಟ್ನಾಗ ಏನೋ ಮಾತಾಡ್ಕೊಂಡು ಹೋಗ್ತಾನೆ. ರಚ್ಚು, ನೋಡಮ್ಮ, ಅವ್ನಿಗೆ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣಮ್ಮ. ಸುಮ್ಮನೆ ನೀನೇನು ಮಾತಾಡ್ದಂಗೆ ಮನೆಗಿರಮ್ಮ. ನಿನ್ ಕೈ ಮುಗಿತೀನಿ. ನೀವೆಲ್ಲ ಕಿತ್ತಾಡ್ಕೊಂಡಿದ್ರೆ ನನಗೆ ನೋಡೋಕ್ಕಾಗಕ್ಕಿಲ್ಲ ಕಣಮ್ಮ. ನಿನ್ ಕೈ ಮುಗಿ ಕೇಳ್ಕೊಂತೀನಿ. ನೀನು ಎಲ್ಗೂ ಹೋಗ್ಬೇಡ, ಇಲ್ಲೇ ಇರಮ್ಮ. ರಚ್ಚು, ಏನ್ರಿ ಹೇಳ್ತಾ ಇದ್ದೀರಾ? ನಿನ್ ಮಗನ ಕೈಲಿ ಅದೇ ತಿಂದು ನನ್ನ ಮಗಳಿನ್ನ ಇಲ್ಲೇ ಇರ್ಬೇಕೆ? ಅದಂತೂ ಸಾಧ್ಯ ಇಲ್ಲ. ನನ್ನ ಮಗಳು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೀವು ಒಯ್ದು ಬೈದು ಮಾಡಂಗಿದ್ರೆ ನಾನು ನನ್ನ ಮಗಳನ್ನ ನಿಮ್ಮ ಮಗುಗೆ ಮದುವೆ ಮಾಡಿ ಕೊಡ್ತಾ ಇರ್ಲಿಲ್ಲ. ಅಲ್ಲ, ಏನೋ ಪ್ರೀತಿ ಮಾಡೋರೆ ಚೆನ್ನಾಗಿರ್ತಾರೆ ಅಂತ ಮದುವೆ ಮಾಡ್ಕೊಂಡು ಕೊಟ್ರೆ ಹಿಂಗೆ ನೀವು ನೋಡ್ಕೊಂಬದ್ ನನ್ನ ಮಗಳನ್ನ. ನಾನು ಈಗಲೇ ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ರಚ್ಚು, ನಡಿಯಮ್ಮ, ಹೋಗೋಣ ನಮ್ಮ ಮನೆಗೆ. ರಚ್ಚು, ನಿನ್ ಕೈ ಮುಗಿತೀನಿ. ರಚ್ಚು, ಮನೆ ಬಿಟ್ಟು ಹೋಗ್ಬೇಡ ಕಣ್. ರಚ್ಚು, ಮಾಡೋದೆಲ್ಲ ಮಾಡಿ ಮಳ್ಳಿ ಹಂಗೆ ಮಾತಾಡೋದು ನೋಡು. ಎಲ್ಲ ನಿನ್ನಿಂದನೇ ಕಣೆ. ನಾನು ಕೃಷ್ ಚೆನ್ನಾಗಿಲ್ದಂಗಿರೋದು ನಿನ್ನಿಂದನೇನ. ಎಲ್ಲ ನೀನೇ ಹಾಳು ಮಾಡಿ ಬೆಂಕಿ ಇಕ್ತಾ ಇರೋದು ನಮ್ಮ ಸಂಸಾರನ.
ಏ ವಸ್ಸು, ಇನ್ನೊಂದು ಮಾತಾಡಿರೋ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನೇ ನನ್ನ ಮಗಳನ್ನು ಒಂದು ಏಟ್ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ನಿನ್ನಿಂದ ನನ್ನ ಮಗಳು ಅದೇ ತಿನ್ನಂಗಾಯೈತೆ. ನಾನು ಮಾತ್ರ ನಿನ್ನನ್ನು ಕ್ಷಮಿಸಲ್ಲ, ನಿನ್ನನ್ನು ನೋಡ್ಕೊಂತೀನಿ ನಿನ್ಗೆ ಒಂದು ಕೈಯ. ಏ ರಚ್ಚು, ಬರಮ್ಮ ಹೋಗಣ. ರಚ್ಚು ಹೋಗ್ಬೇಡ ಕಣ್ ರಚ್ಚು. ಏನ್ ಹುಡುಗಿನ ಏನ್ ಕತೆನ ಇಷ್ಟು ಅಷ್ಟಕ್ಕೆಲ್ಲ ಸಿಟ್ಕೊಂತಾಳೆ. ಸುಮ್ನೆನ ಕಡ್ಡಿನ ಗುಡ್ಡ ಮಾಡ್ತಾಳೆ. ಅಯ್ಯೋ ಈ ಹುಡುಗಿಗೆ ಏನ್ ಹೇಳದ ಏನ್ ಕತೆನ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ಎಲ್ಲ ನನ್ನಿಂದನೇನ, ಎಲ್ಲ ನನ್ನಿಂದನ ನಿನ್ನ ಮತ್ತೆ ಕೃಷ್ಣ ನೆಮ್ಮದಿ ಎಲ್ಲ ಹಾಳಾಗ್ತೈತೆ. ನಾನು ಈಗಲೇ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ವಸು ಏನ್ ಮಾಡ್ತಾ ಇದ್ದಿ? ಎದ್ದಳು, ನನ್ ಕಾಲಿ ಹಾಕಮ್ಮ ಇಟ್ಕೊಂಡಿದ್ಯಾ? ಎದ್ದಳಮ್ಮ, ಹಂಗೆಲ್ಲ ಮಾಡ್ಬಾರ್ದು. ಎದ್ದಳು ವಸು. ನನಗೆ ಬೇಜಾರಾದಂಗ ಆಗ್ತೈತಮ್ಮ. ನನ್ ಕಾಲಿ ಹಾಕಿ ಇಟ್ಕೊಂಡಿದ್ಯಾ? ಎದ್ದಳು, ಹಂಗೆಲ್ಲ ಮಾಡ್ಬಾರ್ದು. ಎದ್ದಳು. ನೋಡಮ್ಮ ವಸು, ನೀನ್ ಇಷ್ಟಕ್ಕೆಲ್ಲ ಯಾಕಮ್ಮ ಕಾರಣ ಆಗ್ತೀಯಾ? ರಚ್ಚು ಮನಸ್ಥಿತಿ ಪರಿಸ್ಥಿತಿ ಸರಿ ಇಲ್ಲ ಅಷ್ಟೇಯ. ಅವಳು ಅವ್ರ ಅಮ್ಮ ಹೇಳಿದ್ಕೆ ಕುಣಿತಾವಳೆ. ಅವ್ರ ಅಮ್ಮ ಇವಾಗ ನಿನ್ನ ನೋಡಿ ಅದೇ ನಿನ್ನ ಕೃಷ್ಣ ದೂರ ಮಾಡಕ್ಕೆ ಪ್ರಯತ್ನ ಪಡ್ತಾವ್ರೆ. ಅದಕ್ಕೆ ಅವ್ರ ಅಮ್ಮ ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ತಾವಳೆ. ಅವಳಿಗೂ ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಅರ್ಥ ಆಗ್ತೈತೆ. ನೀನೇನು ಚಿಂತೆ ಮಾಡಬೇಡ. ಆಮೇಲೆ ನೋಡು, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಾನಂತೂ ಸುಮ್ಕೆ ಇರಲ್ಲ. ಹಂಗೆಲ್ಲ ಮಾತಾಡಬಾರ್ದು. ನೋಡು, ನೀನು ಈ ಮನೆ ಮಗಳಿದ್ದಂಗೆ ಕಣಮ್ಮ. ನೀನು ಎಲ್ಗನ ಹೋದ್ರೆ ನಾವ್ ಹೆಂಗಿರಕ್ಕಾಗ್ತೈತೆ ಹೇಳು? ಹಂಗೆಲ್ಲ ಮಾತಾಡಬೇಡ ವಸು. ನೀನು ಹಂಗೆಲ್ಲ ಮಾತಾಡಿ ನನ್ನ ಮನ್ಸಿಗೆ ನೋಯಿಸ್ಬೇಡ ಕಣಮ್ಮ. ನಿನ್ ಕೈ ಮುಗಿತೀನಿ. ಅಯ್ಯೋ ಅಮ್ಮ, ನೀವ್ ಯಾಕಮ್ಮ ನನ್ನ ಕೈ ಮುಗಿತೀರಾ? ನೀವು ದೊಡ್ಡವರು, ನನಗೆ ಕೈ ಮುಗಿಬಾರ್ದು. ಸರಿ ಅಮ್ಮ, ಆದ್ರೆ ಇಬ್ಬರೇ ಎಲ್ಲ ನನ್ನಿಂದ ನಿಮಗೆ ಕಷ್ಟ ಬರೋದು ನೋಡಿ ನನಗೆ ಬೋಲ್ ಬೇಜಾರಾತು ಕಣಮ್ಮ. ಅದಕ್ಕೆ ಹಿಂಗೆಲ್ಲ ಮಾತಾಡ್ದೆ. ನನ್ನನ್ನು ಕ್ಷಮಿಸ್ಬಿಡಮ್ಮ, ಇನ್ಯಾವತ್ತೂ ಹಿಂಗೆಲ್ಲ ಮಾತಾಡಕ್ಕಿಲ್ಲ. ಸರಿ, ಏನೋ ಆಗಿದ್ದಾಗೋಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನೋಡೋಣ. ಈ ಕೃಷಿ ಹತ್ತೋದ ನೋಡೋಣ ನಡಿ. ಕೃಷಿ ಬೋಲ್ ಸಿಟ್ ಮಾಡ್ಕೊಂಡಾನೆ ಕಣಮ್ಮ. ಏನ್ ಮಾಡೋದ ಏನ್ ಕತೆನ? ಈ ರಚ್ಚು ಮತಿಕ ಕೃಷ್ಣ ಹೆಂಗಪ್ಪ ಒಂದ್ ಮಾಡೋದು ಅನ್ನಿಸ್ತೈತಿ. ನಾನು ಕೃಷ್ಣನ್ ತಗೆ ಮಾತಾಡ್ತೀನಿ ನಡಿ, ನೋಡೋಣ ಅದು ಹತ್ತೋದವನು. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.